ನಮಸ್ಕಾರ. ನೀವು ಆರೋಗ್ಯಕ್ಕಾಗಿ ಪ್ರತಿದಿನನೂ ಅರಿಶಿನ ಬಳಸ್ತಿದ್ದೀರಾ? ಹಾಗಿದ್ರೆ ಇಲ್ಲೊಂದು ಶಾಕಿಂಗ್ ಸತ್ಯ ಇದೆ ಕೇಳಿ. ನೀವು ತಿಂತಾ ಇರುವಂತಹ ಅರಿಶಿನದಲ್ಲಿ 90% ಅರಿಶಿನ ನಿಮ್ಮ ದೇಹಕ್ಕೆ ಸಿಗ್ತಾನೆ ಇಲ್ಲ. ಅದು ಹಾಗೇನೆ ವೇಸ್ಟ್ ಆಗಿ ಹೊರಗಡೆ ಹೋಗ್ತಿದೆ. ಹೌದು, ನೀವು ಕಷ್ಟಪಟ್ಟು ತಿಂತಿರುವಂತಹ ಅರಿಶಿನ ನಿಮ್ಮ ರಕ್ತಕ್ಕೆ ಸೇರ್ತಾನೆ ಇಲ್ಲ. ಯಾಕೆ ಹೀಗಾಗುತ್ತೆ? ಅಂಡ್ ಇದನ್ನ ತಡೆಯೋದು ಹೇಗೆ? ನಾನು ಡಾಕ್ಟರ್ ಅರ್ಪಿತಾ ಭಟ್, ಪ್ರಕೃತಿ ಚಿಕಿತ್ಸೆ ಹಾಗೂ ಯೋಗ ವೈದ್ಯೆ. ಅಂಡ್ ಈ ಪ್ರಶ್ನೆಗಳಿಗೆ ಇವತ್ತು ನಾನು ಉತ್ತರ ಕೊಡ್ತೀನಿ. ಹಾಗೇನೆ ಇದರ ಹಿಂದಿರುವಂತಹ ನಿಖರವಾದ ಸೈನ್ಸ್ ಅನ್ನ ನಿಮ್ಗೆ ತಿಳಿಸ್ತೀನಿ. ಅರಿಶಿನದಲ್ಲಿ ಕರ್ಕ್ಯುಮಿನ್ ಅನ್ನುವಂತಹ ಅದ್ಭುತವಾದ ಆಂಟಿ ಇನ್ಫ್ಲಮೇಟರಿ ಅಂಶ ಇದೆ. ಇದು ದೇಹದ ಒಳಗಿನ ನೋವು ಹಾಗೆ ಡ್ಯಾಮೇಜ್ ಅನ್ನ ಗುಣಪಡಿಸುವಂತಹ ಹೀರೋ. ಆದ್ರೆ ಸಮಸ್ಯೆ ಇರೋದು ನಮ್ಮ ಲಿವರ್ ನಲ್ಲಿ. ನಾವು ಅರಿಶಿನವನ್ನ ತಿಂದ ಮೇಲೆ ಅದರಲ್ಲಿರುವಂತಹ ಕರ್ಕ್ಯುಮಿನ್ ಅಂಶ ನಮ್ಮ ರಕ್ತವನ್ನ ಸೇರೋದಕ್ಕಿಂತ ಮುಂಚೆನೆ ನಮ್ಮ ಲಿವರ್ ಏನ್ ಮಾಡುತ್ತೆ, ಅದನ್ನ ದೇಹಕ್ಕೆ ಬೇಡವಾದ ತ್ಯಾಜ್ಯ ಅಂತ ಭಾವಿಸಿ ಅದನ್ನ ಜೀರ್ಣಿಸಿ ಹೊರ ಹಾಕ್ಬಿಡುತ್ತೆ. ಇದೇ ಕಾರಣಕ್ಕೆ ನೀವು ಎಷ್ಟು ಅರಿಶಿನ ತಿಂದ್ರೂ ಕೂಡ ನಿಮ್ಗೆ ದೈಹಿಕವಾಗಿ ಯಾವುದೇ ರಿಸಲ್ಟ್ ಸಿಗ್ತಾ ಇಲ್ಲ. ಈ ಬಯೋಲಾಜಿಕಲ್ ಸಮಸ್ಯೆಗೆ ನಮ್ಮ ಅಡುಗೆ ಮನೆಯಲ್ಲಿಯೇ ಒಂದು ಸಿಂಪಲ್ ಆದ ಪರಿಹಾರ ಇದೆ. ಅದೇನೆ ಕಾಳು ಮೆಣಸು. ಕಾಳು ಮೆಣಸಿನಲ್ಲಿ ಪೈಪರಿನ್ ಅನ್ನುವಂತಹ ಒಂದು ಪವರ್ಫುಲ್ ಕೆಮಿಕಲ್ ಇದೆ. ಇದು ಲಿವರ್ನ ಕಾವಲು ವ್ಯವಸ್ಥೆಯನ್ನ ಕೆಲಕಾಲ ಲಾಕ್ ಮಾಡುವಂತಹ ಗೇಟ್ ಕೀಪರ್ ಇದ್ದ ಹಾಗೇನೆ. ಒಂದು ರಿಸರ್ಚ್ ನ ಪ್ರಕಾರ ನೀವು ಅರಿಶಿಣದ ಜೊತೆ ಕೇವಲ 1 ಚಿಟಿಕೆಯಷ್ಟು ಕಾಳು ಮೆಣಸಿನ ಪುಡಿಯನ್ನ ಸೇರಿಸಿ ಸೇವಿಸಿದಾಗ ಕರ್ಕ್ಯುಮಿನ್ ಅನ್ನ ದೇಹ ಹೀರಿಕೊಳ್ಳುವಂತಹ ಸಾಮರ್ಥ್ಯ ಬರೋಬ್ಬರಿ 2000% ಅಷ್ಟು ಜಾಸ್ತಿ ಆಗುತ್ತೆ. ಅರಿಶಿನ ಹಾಗೇನೆ ಕಾಳು ಮೆಣಸು ಇವೆರಡು ಒಂದಾದಾಗ ದೇಹದ ಜೀವಕೋಶದ ಮಟ್ಟದಲ್ಲಿ ದೊಡ್ಡ ಕ್ರಾಂತಿನೇ ನಡೆಯುತ್ತೆ. ನಮ್ಮ ದೇಹದಲ್ಲಿ ದೀರ್ಘಕಾಲದ ಉರಿ ಹಾಗೆ ನೋವನ್ನ ಸ್ಟಾರ್ಟ್ ಮಾಡುವಂತಹ ಒಂದು ನಿರ್ದಿಷ್ಟವಾದ ಪ್ರೋಟೀನ್ ಇದೆ. ಈ ಅರಿಶಿನ ಮತ್ತೆ ಕಾಳು ಮೆಣಸಿನ ಕಾಂಬಿನೇಷನ್ ಏನಿದೆ, ಅದು ಆ ಪ್ರೋಟೀನ್ ಅನ್ನ ಅಲ್ಲಿಯೇ ಲಾಕ್ ಮಾಡುತ್ತೆ. ಇದು ಮೆಡಿಕಲ್ ನಲ್ಲಿ ಸಿಗುವಂತಹ ಪೇನ್ ಕಿಲ್ಲರ್ ಅಷ್ಟೇ ಪರಿಣಾಮಕಾರಿ, ಆದ್ರೆ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಇತ್ತೀಚಿನ ಕೆಲವೊಂದು ಅಧ್ಯಯನಗಳ ಪ್ರಕಾರ ಇವೆರಡರನ್ನು ಜೊತೆಯಲ್ಲಿ ಪ್ರತಿನಿತ್ಯ ಸೇವಿಸಿದಾಗ ಕೀಲುಗಳ ಚಲನೆ ಸುಲಭವಾಗುತ್ತೆ. ಹಾಗೇನೆ ನಮ್ಮ ರಕ್ತನಾಳಗಳ ಆರೋಗ್ಯ ಕೂಡ ವೃದ್ಧಿಸುತ್ತೆ. ಅಂಡ್ ಇನ್ನೊಂದು ಅಂದ್ರೆ ಇದರ ಲಾಭ ಕೇವಲ ಕೀಲುಗಳ ಆರೋಗ್ಯಕ್ಕೆ ಮಾತ್ರ ಸೀಮಿತವಾಗಿಲ್ಲ. ಈ ಕಾಂಬಿನೇಷನ್ ಏನಿದೆ, ಇದು ಮೆದುಳಿನ ರಕ್ಷಣಾ ಕವಚವನ್ನ ದಾಟಿ ಒಳ ಹೋಗುವಂತಹ ಸಾಮರ್ಥ್ಯವನ್ನ ಹೊಂದಿದೆ. ಅಲ್ಲಿ ಮರೆಗುಡಿತನಕ್ಕೆ ಕಾರಣವಾಗುವಂತಹ ಅಮೈಲಾಯ್ಡ್ ಫ್ಲೇಕ್ಸ್ ಅನ್ನುವಂತಹ ಕಸವನ್ನ ಇದು ಕ್ಲೀನ್ ಮಾಡುತ್ತೆ. ಅದರ ಜೊತೆಗೇನೆ ಇದು ನಮ್ಮ ದೇಹದಲ್ಲಿ ಇನ್ಸುಲಿನ್ ಕೆಲಸ ಮಾಡುವಂತಹ ಸಾಮರ್ಥ್ಯವನ್ನ ಕೂಡ ಜಾಸ್ತಿ ಮಾಡುತ್ತೆ. ಇದರಿಂದ ನಮ್ಮ ಈ ಮಾಡರ್ನ್ ಲೈಫ್ ಸ್ಟೈಲ್ ಅಲ್ಲಿ ಬ್ಲಡ್ ಶುಗರ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ತುಂಬಾನೇ ಸಹಾಯ ಆಗುತ್ತೆ. ಒಟ್ಟಾರೆಯಾಗಿ ಇದು ಜೀವಕೋಶಗಳ ಡ್ಯಾಮೇಜ್ ಅನ್ನ ಕಡಿಮೆ ಮಾಡಿ ವಯಸ್ಸಾಗುವ ಪ್ರಕ್ರಿಯೆಯನ್ನ ನಿಧಾನ ಮಾಡುತ್ತೆ. ಹಾಗಿದ್ರೆ ಇನ್ನು ಮುಂದೆ ನೀವು ಅಡುಗೆಯಲ್ಲಾಗ್ಲಿ ಅಥವಾ ಹಾಲಿನಲ್ಲಾಗ್ಲಿ ಅರಿಶಿನವನ್ನ ಸೇರಿಸಿ ಸೇವಿಸೋದಕ್ಕಿಂತ ಮುಂಚೆ ಅದಕ್ಕೆ 1 ಚಿಟಿಕೆ ಕಾಳು ಮೆಣಸಿನ ಪುಡಿಯನ್ನ ಸೇರಿಸುವುದನ್ನ ಮರಿಬೇಡಿ. ಆಗಷ್ಟೇ ಅರಿಶಿನದ ಪೂರ್ಣ ಲಾಭ ನಿಮ್ಮ ದೇಹಕ್ಕೆ ಸಿಗುತ್ತೆ. ಆರೋಗ್ಯದ ಇಂತಹ ಸೈನ್ಸ್ ಆಧಾರಿತ ಮಾಹಿತಿಗೋಸ್ಕರ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.